ಕಲ್ಲಡ್ಕ ಶ್ರೀರಾಮ ವಿದ್ಯಾಕೇಂದ್ರದ ನೂತನ ಸಂಸ್ಥೆಯಾಗಿ ರೂಪುಗೊಳ್ಳಲಿರುವ ಶ್ರೀರಾಮ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ನ ನೂತನ ಭವನ ವಿಕ್ರಮಾದಿತ್ಯ ಇದರ ಲೋಕಾರ್ಪಣೆಯು ಇದೇ ಬರುವ ಜೂನ್ 12ರಂದು ನೆರವೇರಲಿದೆ. ಮಾನವೀಯ ಹಾಗೂ ಆಧ್ಯಾತ್ಮಿಕ ಮಾರ್ಗದರ್ಶಕರು ಹಾಗೂ ಶ್ರೀ ಸತ್ಯಸಾಯಿ ಮಾನವ ಅಭ್ಯುದಯ ವಿಶ್ವವಿದ್ಯಾಲಯ ಕಲಬುರಗಿ ಇದರ ಕುಲಾಧಿಪತಿಗಳು ಆದ ಸದ್ಗುರು ಶ್ರೀ ಮಧುಸೂದನ ಸಾಯಿ ಇವರು ಕಟ್ಟಡದ ಲೋಕಾರ್ಪಣೆಗೈಯಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ನಡೆಯಲಿರುವ ಈ ಕಾರ್ಯಕ್ರಮದಲ್ಲಿ ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಡಾಕ್ಟರ್ ಪ್ರಭಾಕರ್ ಕಲ್ಲಡ್ಕ ಭಟ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರು ಉದ್ಯಮಿಗಳಾದ ಅಶೋಕ್ ಖೇಣಿ ಹಾಗೂ ಉದ್ಯಮಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಶಶಿಧರ್ ಶೆಟ್ಟಿ ಬರೋಡಾ ಇವರು ಭಾಗವಹಿಸಲಿದ್ದಾರೆ. ಶ್ರೀರಾಮ ವಿದ್ಯಾಕೇಂದ್ರದ ಪರಿಸರದಲ್ಲಿ ಕಟ್ಟಡ ಲೋಕಾರ್ಪಣೆಯ ಬಳಿಕ ಸಭಾ ಕಾರ್ಯಕ್ರಮವು ಕಲ್ಲಡ್ಕದ ಶ್ರೀರಾಮ ಮಂದಿರದ ಶ್ರೀರಾಮಾಂಗಣದಲ್ಲಿ ನಡೆಯಲಿದೆ. ಶ್ರೀರಾಮ ವಿದ್ಯಾಕೇಂದ್ರ ಕಲ್ಲಡ್ಕ ಇದು 45 ವರ್ಷಗಳ ಹಿಂದೆ 1980ರಲ್ಲಿ ಪ್ರಾರಂಭವಾಗಿರುವಂಥ ಒಂದು ವಿದ್ಯಾಸಂಸ್ಥೆ. ಪ್ರಾರಂಭದ ದಿನಗಳಲ್ಲಿ ಇಲ್ಲಿ ಸುತ್ತಮುತ್ತಲಿದ್ದಂಥ 85% ಜನ ಯಾರು ಆರ್ಥಿಕವಾಗಿ ಮತ್ತು ಸಾಮಾಜಿಕವಾಗಿ ಹಿಂದುಳಿದಿದ್ದಾರೋ ಅವರಿಗೆ ಶಿಕ್ಷಣ ಕೊಡುವುದರ ಜೊತೆಯಲ್ಲಿ ಸಂಸ್ಕಾರಗಳನ್ನು ಕೊಡಬೇಕು ಅಂತ ಹೇಳುವಂಥ ಹಿನ್ನೆಲೆಯಲ್ಲಿ ಪ್ರಾರಂಭವಾಗಿರುವಂಥ ಸಂಘಟನೆ. 8ನೇ ತರಗತಿಯಿಂದ ಪ್ರಾರಂಭ ಆಗಿದೆ. 8, 9, 10 ಅದಾದ ಮೇಲೆ ಸ್ವಲ್ಪ ದಿವಸ ಆದಮೇಲೆ ಸಂಸ್ಕಾರಕ್ಕೆ ಅನುಕೂಲ ಆಗಲಿ ಅಂತ 87ರಲ್ಲಿ ಶಿಶು ಮಂದಿರಗಳನ್ನು ಪ್ರಾರಂಭ ಮಾಡಿದೆವು. ಅದಾದ ಮೇಲೆ 1ನೇ ತರಗತಿ ಪ್ರಾರಂಭ ಆಯಿತು ಮುಂದಿನ ವರ್ಷ. ಹಾಗೆ ಒಂದೊಂದು ವರ್ಷ ಪ್ರಾರಂಭ ಆಗಿ 7ನೇ ತರಗತಿವರೆಗೆ ಅಂದರೆ ಪ್ರಾಥಮಿಕ ಶಾಲೆ ಕೂಡ ಇಲ್ಲಿ ಪ್ರಾರಂಭ ಆಯಿತು. ಅದಾದ ನಂತರ ಮಕ್ಕಳ ತುಂಬ ಒತ್ತಡದ ಬೇಡಿಕೆಯ ಹಿನ್ನೆಲೆಯಲ್ಲಿ 25ನೇ ವರ್ಷದಲ್ಲಿ ಪದವಿ ಪೂರ್ವ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆವು. ಈಗ 15 ವರ್ಷಗಳ ಹಿಂದೆ ಪದವಿ ಶಾಲೆಯನ್ನು ಕೂಡ ಪ್ರಾರಂಭ ಮಾಡಿದ್ದೇವೆ. ಈಗ 3 ವರ್ಷದ ಹಿಂದೆ ಇವತ್ತಿನ ಹೊಸ ಶಿಕ್ಷಣ ನೀತಿ ಏನಿದೆ ಅದರ ಅನುಗುಣವಾಗಿ 9th and 10th ಅದನ್ನು ಪ್ರಾರಂಭ ಮಾಡಿದೆವು. ಈಗ ಈ ವರ್ಷ ಜನರ ವಿಪರೀತವಾದಂಥ ಬೇಡಿಕೆ ಹಿನ್ನೆಲೆಯಲ್ಲಿ ಇಂಗ್ಲೀಷ್ ಶಿಕ್ಷಣ ಬೇಕು, ಆದರೆ ನಮ್ಮದೇ ಸಂಸ್ಕಾರ ಬೇಕು, ಭಾರತೀಯ ಸಂಸ್ಕಾರ ಸಿಗಬೇಕು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಇಂಗ್ಲೀಷ್ ಮೀಡಿಯಂ ಶಾಲೆಯನ್ನು ಕೂಡ ಈ ವರ್ಷ ಪ್ರಾರಂಭ ಮಾಡಿದ್ದೇವೆ. ಅದರ ಕಟ್ಟಡದ ಲೋಕಾರ್ಪಣೆ ಅದನ್ನು ನಾಳೆ ದಿವಸ 12ನೇ ತಾರೀಕಿಗೆ ಮಾಡೋರಿದ್ದೇವೆ. ಉದ್ಘಾಟನೆ ಮಾಡಲಿಕ್ಕೆ ಯಾರನ್ನು ಕರಿಬೇಕು ಅಂತ ಯೋಚನೆ ಮಾಡಿದಾಗ ಯಾರು ಆ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ಬಹಳಷ್ಟು ವರ್ಷಗಳಿಂದ ಅಂಥ ಹಿರಿಯರನ್ನು ಕರೆಸಬೇಕು ಅಂತ ಯೋಚನೆ ಮಾಡಿ ಇಡೀ ಜಗತ್ತಿನಾದ್ಯಂತ, ಬರೀ ದೇಶ ಮಾತ್ರ ಅಲ್ಲ ಜಗತ್ತಿನಾದ್ಯಂತ ಶಿಕ್ಷಣ, ಆರೋಗ್ಯ ಮತ್ತು ಆಹಾರ ಈ 3 ಸಂಗತಿಗಳನ್ನು ಜಗತ್ತಿನ ಯಾರು ಹಿಂದೆ ಇದ್ದಾರೆ, ಕಷ್ಟದಲ್ಲಿದ್ದಾರೆ, ನೋವಿನಲ್ಲಿದ್ದಾರೆ ಅವರ ಕಷ್ಟ ಪರಿಹಾರಕ್ಕೆ ಆಗಿ ಕೆಲಸ ಮಾಡ್ತಾ ಇರುವಂಥ ಸತ್ಯಸಾಯಿ ಸಂಸ್ಥೆ ಯಾವುದಿದೆ ಅದರ ಪ್ರಮುಖರಾಗಿರುವಂಥ ಸದ್ಗುರು ಶ್ರೀ ಮಧುಸೂದನ್ ಸಾಯಿ ಮಾನವೀಯ ಮತ್ತು ಆಧ್ಯಾತ್ಮಿಕ ಮಾರ್ಗದರ್ಶಕರು ಹಾಗೂ ಕುಲಾಧಿಪತಿಗಳು ಶ್ರೀ ಸತ್ಯಸಾಯಿ ಮಾನವ ಅಭ್ಯುದಯ ವಿಶ್ವವಿದ್ಯಾಲಯ ಕಲಬುರಗಿ ಅವರು ಈ ಕಟ್ಟಡದ ಲೋಕಾರ್ಪಣೆ ಮಾಡಬೇಕು ಅಂತ ಕೇಳ್ಕೊಂಡಿದ್ದೇವೆ. ಒಪ್ಪಿಕೊಂಡಿದ್ದಾರೆ. ಅದರ ಜೊತೆಯಲ್ಲಿ ಆ ದಿವಸ ಮಾಜಿ ಶಾಸಕರು ಆಗಿರುವಂಥ ಅಶೋಕ್ ಖೇಣಿಯವರು ನೈಸ್ ಅವರು ಅಭ್ಯಾಗತರಾಗಿರ್ತಾರೆ. ಅದರ ಜೊತೆಯಲ್ಲಿ ನಮ್ಮವರೇ ಆದಂಥ ಶಶಿಧರ್ ಶೆಟ್ಟಿ ಬರೋಡಾ ಅವರು ಉದ್ಯಮಿಗಳು, ಅವರು ಅಭ್ಯಾಗತರಾಗಿ ಈ ಕಾರ್ಯಕ್ರಮದಲ್ಲಿ ಇರ್ತಾರೆ. ಒಂದು ಹೊಸ ಕೂಸು ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಹುಟ್ಟಿರುವಂಥದ್ದು. ಅದಕ್ಕೋಸ್ಕರ ಈ ಕಾರ್ಯ ಕೂಡ ನಮ್ಮ ಸಂಸ್ಕಾರ, ನಮ್ಮ ಚಿಂತನೆಯಲ್ಲಿ ಬೆಳಿಬೇಕು ಅಂತ ಹೊರಟಂಥ ಈ ಒಂದು ಸಂಸ್ಥೆ ಯಾವುದಿದೆ ಅದಕ್ಕೆ ತಮ್ಮೆಲ್ಲರ ಆಶೀರ್ವಾದ, ಸಹಭಾಗಿತ್ವ ಸಿಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ತಮ್ಮೆಲ್ಲರಿಗೂ ಒಂದು ವಿಶೇಷವಾದಂಥ ಕರೆಯನ್ನು ನೀಡ್ತಾ ಇದ್ದೇನೆ. ಹಾಯ್ ಅಮ್ಮ. ಹಾಯ್. ಇವತ್ತು ನನ್ನ ಫ್ರೆಂಡ್ ಒಬ್ಳು ಅವ್ರ ಅಮ್ಮಂಗೆ ಸರ್ಪ್ರೈಸ್ ಗಿಫ್ಟ್ ಕೊಟ್ಲು ಗೊತ್ತಾ? ಬರ್ಡೇನಾ? ಸ್ಪೆಷಲ್ ಡೇ. ಏನ್ ಗಿಫ್ಟ್ ಕೊಟ್ಲು?
ನನ್ನಮ್ಮ ಬೆಸ್ಟ್ ಆರ್ಕಿಟೆಕ್ಟ್ ಅವಾರ್ಡ್ ತಗೋತಿರೋ ದಿನ. ನನ್ನ ಕಡೆಯಿಂದ ಪ್ರೀತಿಯ ಗಿಫ್ಟ್. ಮುಳಿಯಾ ಜುವೆಲ್ಸ್, ಸೌಂದರ್ಯಕ್ಕೆ ಸಾಂಪ್ರದಾಯಿಕ ಕೊಡುಗೆ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ.